ನಮ್ಮ ಅಕ್ಕ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದಾಳೆ. ನಾನು ಅಷ್ಟೇ, ನಾನ್ ಚಿಕ್ಕವಳಿಂದಾನು ನಮ್ಮಮ್ಮ ದಪ್ಪ ಆಗಿದ್ದು ನೋಡಿಲ್ಲ, ಸಣ್ಣ ಆಗಿದ್ದು ನೋಡಿಲ್ಲ. ಆಂಜನೇಯ ಆಂಜನೇಯ ನನ್ನ ಇಳಿಸ್ಬಿಟ್ಟು ಆಗ್ತಾ ಇದೆಯಾ ಇವಾಗ ಫಸ್ಟ್ ಟೈಮ್ ಅದು ಸಿಂಗಲ್. ಸೊ ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಗುರುವಾರ, ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಅಕ್ಕ ಇವಾಗಲೇ ಮಾಡಿದ್ದಾಳೆ. ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡು, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡು ಅಂತ ಕೇಳ್ಕೊತ ಗೈಸ್ ನೀವು ಕೈ ಮುಕ್ಕೊಳ್ಳಿ. ರಾಯರ ಪೂಜೆ ಜಾಸ್ತಿ ಈಗಾಗಿದೆ. ಸೊ ಗೈಸ್, ಪೂಜೆ ಮಾಡಿಬಿಟ್ಟು ನಮ್ಮ ಅಕ್ಕ ಏನು ಮಾಡ್ತಾಳೆ ನೋಡಿ, ರೆಡಿ ಆಗ್ತಾಳೆ, ಅಲ್ಲ ವಾಲೆ ಹಾಕೋತಾ ಇದ್ದಾಳೆ. ಹಾಯ್ ಯಶು. ಹಾಯ್ ಫ್ಯಾನ್ಸ್ ಸಬ್ಸ್ಕ್ರೈಬರ್ಸ್ಗೆ ಹಾಯ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಸೊ ಗೈಸ್, ನಮ್ಮಮ್ಮ ಕೂಡ ಇದ್ದಾರೆ ಇವತ್ತು ನಮ್ಮ ಜೊತೆ. ಅಮ್ಮ ಎಲ್ಮ ರೆಡಿ ಆಗ್ಬಿಟ್ಟಿದ್ಯಾ? ಇಲ್ಲಪ್ಪ, ಅಂಗಡಿಯಿಂದ ಬಂದಲ್ಲ ಕೂತ್ಕೊಂಡು ಬೆಳಗ್ಗೆನೆ ರೆಡಿಯಾಗಿ ಅಂಗಡಿಗೆ ಹೋಗಿರ್ತೀನಿ. ಸ್ವಲ್ಪ ಕೆಲಸ ಇತ್ತ. ನಮ್ಮಮ್ಮ ಅಂಗಡಿಗೆ ಹೋದಾಗ ನಾವಿನ್ನೂ ಮಲಗಿರ್ತೀವಿ. ಪಾಪ 6:30ಗೆ ಹೋಗ್ತಾರೆ ವಾಕ್ ಮಾಡ್ಕೊಂಡು, ವಾಕ್ ಆಗ್ಲಿ ಅಂತ. 2 ಕಿಲೋಮೀಟರ್ಸ್ ನಡೀತಾರೆ ಗೈಸ್ ಇಲ್ಲಿಂದ. ನಮ್ಮಮ್ಮ ಪಾಪ ಸ್ವಲ್ಪ ಇಳ್ದೋಗ್ಬಿಟ್ಟಿದ್ದಾರೆ ಇವಾಗ ಅನ್ಸುತ್ತೆ. ಇಲ್ಲ ಅನ್ಸುತ್ತೆ. ನಮ್ಮಮ್ಮ ಅಷ್ಟು ಬೇಗ ಸಣ್ಣ ಆಗೋ ಚಾನ್ಸೇ ಇಲ್ಲ. ಜಾಸ್ತಿ ಏನು ಹೇಳ್ತೀಯ ಒಟ್ನಲ್ಲಿ ಅದೇ ಅವ್ರು ಯಾವ ತರ ಊಟ ಮಾಡ್ಲಿ ಬಿಡ್ಲಿ, ಜಾಗಿಂಗ್ ಮಾಡ್ಲಿ, ರನ್ನಿಂಗ್ ಮಾಡ್ಲಿ, ಜಿಮ್ ಮಾಡ್ಲಿ, ಏನ್ ಮಾಡೋರು ಇದ್ದಂಗೆ ಇರ್ತಾರೆ ಗೈಸ್. ನಾನು ಅಷ್ಟೇ, ನಾನ್ ಚಿಕ್ಕವಳಿಂದಾನು ನಮ್ಮಮ್ಮ ದಪ್ಪ ಆಗಿದ್ದು ನೋಡಿಲ್ಲ, ಸಣ್ಣ ಆಗಿದ್ದು ನೋಡಿಲ್ಲ. ಅವ್ರು ಯಾವಾಗ್ಲೂ ಹಾಗೆ ಹೇಳ್ತಾರೆ. ನೀನ್ ಊಟಕ್ಕಿಂತ ಮುಂಚೆ ಸ್ವಲ್ಪ ಸಣ್ಣ, ಅದು ಆಮೇಲೆ ನೀನ್ ಹುಟ್ಟಿದ್ಮೇಲೆ ಅವರು ಸ್ವಲ್ಪ ದಪ್ಪ ಆಗಿದೆ. ಅಲ್ಲಿಂದ ಇಲ್ಲಿ ಬಾಡಿ ಹಂಗೆ ಐತೆ. ಇನ್ನು ನಾನು ಸಣ್ಣ ಆಗ್ಬೇಕು ಅಂದ್ರೆ ಸಣ್ಣ ಆಗ್ತೀನಿ, ದಪ್ಪ ಆಗ್ಬೇಕು ಅಂದ್ರೆ ದಪ್ಪ ಆಗ್ತೀನಿ. ಸೊ ಗೈಸ್, ಕೆಲವೊಂದು ಕಾರಣಗಳಿಂದಾಗಿ ನಾನು ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನಾಗಿರ್ಬೋದು, ಅಕ್ಕ ಆಗಿರ್ಬೋದು, ಒಂದು 2-3 ವಾರದಿಂದ ವ್ಲಾಗ್ಸ್ ನಾವು ಬಿಟ್ಟಿಲ್ಲ. ಬಟ್ ಇನ್ನು ಮುಂದೆ ಖಂಡಿತವಾಗ್ಲೂ ಆಗಲ್ಲ. ಅವಾಗ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಗೈಸ್, ಇವತ್ತು ಏನು ವಿಶೇಷ ಅಂದರೆ, ಅಪ್ಪಗೆ ಅಂಗಡಿಗೆ ಊಟ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಮ್ಮ ಬಸ್ಸಲ್ಲಿ ಹೋಗ್ತಾರಂತೆ, ಆದರೆ ನಮ್ಮ ಅಕ್ಕ ಸ್ಕೂಟಿ ಕಲ್ತಿದ್ದಾಳಂತೆ. ಫಸ್ಟ್ ಟೈಮ್ ಇವತ್ತು ಅವ್ರ ಜೊತೆಗೆ ಸ್ಕೂಟಿಲಿ ಹೋಗ್ತೀನಿ ಗೈಸ್. ನನಗೂ ಹೋಗ್ತೀನಿ. ಓಕೆ ಬಾಯ್ ಮಾ. ನೀನೇ ಬಂದ್ಬಿಡಮ್ಮ, ನೀನೇ ಹೋಗ್ಬಿಡು ನಿನ್ ಮಗಳ ಜೊತೆ ಸ್ಕೂಟಿಲಿ ಹೋಗೋದು. ಅಶು, ನಿಜವಾಗ್ಲೂ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತೀಯಾ? ಬಾ ನೋಡಿ ಇವಾಗ ಗೈಸ್. ನೀನ್ ಸರಿಯಾಗಿ ಕುತ್ಕೊಂಡ್ರೆ ಕ್ಲೀನ್ ಆಗಿ ಕರ್ಕೊಂಡು ಹೋಗ್ತೀನಿ. ನೀನೇನಾದ್ರೂ ಹಂಗೆ ಹಿಂಗೆ ಡ್ಯಾನ್ಸ್ ಮಾಡಿ, ಅಲ್ಲ ಸ್ಕೂಟಿಲಿ ಎಲ್ಲಾದ್ರೂ ಡ್ಯಾನ್ಸ್ ಆಡೋದಕ್ಕೆ ಬರುತ್ತಾ? ಎದ್ರುಕೊಂಡು ಆಮೇಲೆ ಬಿಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗೈಸ್, ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಗೈಸ್. ಯಾಕಂದ್ರೆ ನಾನು ಅವಳು ಹೆಂಗ್ ಸ್ಕೂಟಿ ಕಲ್ತ್ಲು ಅಂತಾನು ನಾನು ನೋಡಿಲ್ಲ. ಯಾಕಂದ್ರೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಪ್ಪ ಬಂದವಳಿಗೆ ಸ್ಕೂಟಿ ಹೇಳ್ಕೊಟ್ಬಿಟ್ಟವ್ರೆ. ನಾನು ಕಾಲೇಜ್ಗೆ ಹೋಗಿರೋ ಕಾರಣದಿಂದ ನಾನು ಸ್ಕೂಟಿ ಇನ್ನೂ ಕಲ್ತಿಲ್ಲ ಗೈಸ್. ಬಿಟ್ಟು ಅವಳು ಕರುಲ್ತಿ ಇವತ್ತು ನನ್ನ ಕರ್ಕೊಂಡು ಹೋಗ್ತಾಳಂತೆ. ಬರೀ 3 days ಅಲ್ಲಿ ಕಲ್ತಿದ್ದೀನಿ ಸ್ಕೂಟಿ ನಾನು. ಅಯ್ಯೋ ಗೈಸ್, 3 days ಅದೇ ಭಯ ಆಗ್ತೈತೆ ಗೈಸ್ ನನಗಂತೂ. ನಾನು ನಿನ್ ಕಾಲೇಜಿಗೆ ಹೋದಾಗ ಲಾಸ್ಟ್ ಮಂತ್ ಅಲ್ಲಿ ಅಂಗಡಿಗೆ ಹೋಗಿದ್ದೆ ಊಟ ತಗೊಂಡು. ನಾನು ಸ್ಕೂಟಿ ಒಬ್ಳೆ ಓಡಿಸ್ಕೊಂಡು ತಗೊಂಡು ಹೋಗಿದ್ದೀನಿ. ಅದಕ್ಕೆ ಈ ಸತಿ ಡಬಲ್ ರೈಡ್ ಪ್ರಾಕ್ಟೀಸ್ ಮಾಡಕ್ಕೋಸ್ಕರ ನನ್ನನ್ನು ಯಾಕೆ ಬಲಿ ಪಶು ಮಾಡ್ತಾ ಇದೀಯ? ಪಶು ಏನಲ್ಲ, ಡಬಲ್ ರೈಡ್ ಕಲಿಬೇಕಲ್ಲ. ನೀನು ಕುಂಡ್ರಿಸ್ಕೊಂಡು ಹೋಗ್ತೀನಿ, ನೋಡು ಹೆಂಗ್ ಹೋಗ್ತೀನಿ ಅಂತ. ಗೈಸ್, ಅದ್ ಹೆಂಗ್ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಗೋ, ಚಲೋ. ಸೊ ಗೈಸ್, ನಮ್ಮ ಅಕ್ಕ ಕವರ್ ತೆಗಿತಾಳೆ. ಅಯ್ಯೋ, ನಾನಂತೂ ನಮ್ಮ ಗಾಡಿ ನೋಡಿ ಎಷ್ಟೊಂದು ದಿವಸ ಆಗೋಯ್ತು. ಕ್ಲೋಸ್ ಮಾಡಿ ವಾ ದೇವ್ರೆ. ಗೈಸ್, ಇವತ್ತೇ ಗೈಸ್ ನಾನು ನಮ್ಮ ಸ್ಕೂಟಿ ನೋಡ್ತಾ ಇದ್ದೀನಿ. ಕವರ್ ಮಾಡಿ ಇಟ್ಬಿಡ್ತಾರೆ. ನಾನಾಯಿತು, ನನ್ನ ಪಾಡಾಯಿತು ಅಂತ ಕಾಲೇಜಿಗೆ ಹೋಗ್ತೀನಿ ಬರ್ತೀನಿ, ಅಷ್ಟೇ ಆಗೋಗಿತ್ತು. ನಾನು ನೋಡೇ ಇರಲಿಲ್ಲ ನಮ್ಮ ಗಾಡಿ ಹೇಗೈತೆ ಅಂತ. ನಮ್ಮ ಅಕ್ಕ ಎಲ್ಲ ಪ್ರಿಪೇರ್ ಮಾಡ್ತಾ ಅಂದರೆ ದಿನ ನೋಡ್ತಾ ಇಲ್ವಲ್ಲ, ಇಷ್ಟು ನೀಟಾಗಿ ಮೇಂಟೈನ್ ಮಾಡೋರು ನೋಡಿ ಗೈಸ್ ಸ್ಕೂಟಿನ. ನಾವೆಷ್ಟು
ಹಂಗೆ ಹತ್ಬಿಟ್ಟು ತಗೊಳಕ್ ಬರಲ್ಲ ಗಾಯ್ಸ್. ಅಲ್ಲ ನಮ್ಮ ಅಕ್ಕನಿಗೆ ನೆಟ್ಟಿಗೆ ಸ್ಕೂಟಿನ ಇಳಿಸ್ಕೊಳಕ್ ಬರಲ್ಲ ಅಂಥದ್ರಲ್ಲಿ ನನ್ನ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಏನು ಮಾಡ್ತಾಳೆ. ಹುಷಾರೇ ಅಶು, ಹಾಕ್ಬಿಟ್ಟು ಕೆಳಕ್ಕೆ. ಬರೀ ಈಗ ಇಂಥ ಮಾತಾಡೋದೇ ಹಾಕ್ಬಿಡ್ತೀನಿ ಬಿದ್ಬಿಡ್ತೀನಿ ಅಂತ. ಯಾಕೋ ಗೈಸ್ ನನಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತೈತೆ ಹೋಗೋದಕ್ಕೆ. ನೋಡಿ ಅಯ್ಯೋ ದೇವ್ರೆ, ನೀನು ನಮ್ಮ ಅಪ್ಪ ಹೇಳ್ಕೊಡೋದು ಈ ಥರ ಇಳಿಸು ಅಂತ ಗೊತ್ತಿಲ್ಲ. ನಿಧಾನ 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 ನಿಧಾನ. ಹಬ್ಬಾ ಗೈಸ್ ಕೊನೆಗೂ ಸ್ಕೂಟಿನ ಇಳಿಸ್ಬಿಟ್ವಿ. ಗೇಟ್ ಹಾಕ್ತೀನಿ ಇರು ನಾನು. ಗೈಸ್ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಗೈಸ್. ಏನು ಮಾಡ್ತಾಳೋ, ಹೇಗೆ ಕರ್ಕೊಂಡು ಹೋಗ್ತಾಳೋ ಅಂತ. ಒಬ್ಳೆ ಎಲ್ಲಿಗೆ ಹೋಗ್ತಾ ಇದೀಯ? ಕುತ್ಕೊಂಡ ನೀನು ಪರ್ಫೆಕ್ಟಾಗಿ ನೋಡು. ಆ ತಂಗಿ ಕೂರ್ತಾಳೆ ಅಂದರೆ ಅದನ್ನು ತೆಗಿಯಕ್ಕೆ ಬರಲ್ಲ. ಹಚ್ಬೋದಾ? ಜಯ ಅಂಜನೇಯ. ಅಮ್ಮ ಗಾಯ್ಸ್ ಭಯ ಅಂದರೆ ಭಯ ಆಗ್ತೈತೆ ನನಗೆ. ಅಲ್ಲಾಡಲ್ಲ ನಾನು. ಆಂಜನೇಯ 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 ಯಾಕೆ ಹಂಗ್ ಮಾಡ್ತೀಯ? ನನಗೂ ಭಯ. ನೋಡಿ ಗೈಸ್ ಭಯ ಆಗ್ತೈತಂತೆ. ರೋಡ್ ಇಷ್ಟು ಚಿಕ್ಕ ರೋಡ್ ಕ್ರಾಸ್ ಮಾಡಕ್ ಭಯ ಪಟ್ಬಿಟ್ಟು ಲೇ ಅಶು ನನ್ನ ಇಳಿಸ್ಬಿಟ್ಟು ಹೋಗ್ತಾ ಇದ್ಯಾ ಅಂದ್ಬಿಟ್ಟು ಕೆಳಗೆ ರೆಡಿ ಮಾಡಿಸ್ಬಿಟ್ಟು ನನ್ನನ್ನು ಬಿಟ್ಟು ನಿನ್ ಪಾಡಿಗೆ ನೀನು ಹೋದ್ರೆ ಯಾವ ಲೆಕ್ಕ ಇದು ಅಂತ ಅಲ್ಲೇ ಇಳಿಸ್ಬಿಟ್ರಳೆ ಗೈಸ್. ಮನೆ ಅಂತ ಇಳಿಸ್ಬಿಟ್ಟು ಬರ್ತಾವಳೆ. ಕ್ರಾಸ್ ಮಾಡ್ಕೊಳ್ಳ ಅಂತ ಹೋದೆ, ಅದು ಬಂದ್ಬಿಟ್ಟೆ. ಈಗಾದ್ರೂ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ. ಓ ಗೈಸ್ ಏನ್ ಗೈಸ್ ನನ್ಗೆ ಎದುರಿಸ್ತಾವಳೆ ಗೈಸ್. ನಿಜವಾಗ್ಲೂ ನನ್ಗೆ ಭಯ ಆಗ್ತೈತೆ. ಸೇಫ್ಟಿಯಾಗಿ ಕರ್ಕೊಂಡು ಹೋಗು. ಅದು ನಮಗೆ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ವಾಲ್ತೈತೆ ಗಾಡಿ. ಬ್ಯಾಲೆನ್ಸೇ ಮಾಡಕ್ ಬರ್ತಾ ಸ್ಕೂಟಿ ಕಲ್ತಿದ್ದಾಳೆ. ಅಲ್ಲಿ ಓಡಿಸ್ಕೊಂಡು ಹೋಗ್ತಾನೆ ಗಾಯ್ಸ್. ಅಂತೂ ಇಂತೂ ಅಲ್ಲಲ್ಲೇ ನನ್ನ ಇಳಿಸಿ ಕೊನೆಗೂ ಇನ್ನೊಂದು ಸ್ವಲ್ಪ ದೂರ ಅಂದರೆ ಅಂಗಡಿನೇ ಬರ್ದೆ ಗೈಸ್. ನನಗೆ ಯಾಕಾದ್ರೂ ಹತ್ತದ್ ನಾನು ಸ್ವಲ್ಪ ಭಯ ಆಗ್ಬಿಟ್ಟಿದ್ದೀನಿ. ಏನಿಲ್ಲ, ಸೇಫಾಗಿ ಕರ್ಕೊ ಬಂದಿಲ್ವಾ? ಸೇಫಾಗಿ ಏನು ಅಲ್ಲ, ಅಲ್ಲಲ್ಲೇ ಇಳಿಸ್ತಾಳೆ. ನನಗೆ ಹೋಯ್ತಾ ಇರ್ತದೆ ಗೈಸ್. ಬಿಟ್ಬಿಟ್ಟು ನನ್ನ ಪಾಡಿಗಳು ಒಬ್ಳೆ ಅಂದ್ರೆ ನನ್ನಲ್ಲೇ ಇಳಿಸ್ಬಿಟ್ಟು ಹೋಗೋದು. ಕ್ರಾಸಿಂಗಲ್ಲಿ ಭಯ ಆಗುತ್ತೆ. ಆ ಕಡೆ ಗಾಡಿಗಳು ಬರ್ತಾವಲ್ಲ. ಗೈಸ್ ಪರ್ಫೆಕ್ಟಾಗಿ ಕಲಿಯೋ ಗಂಟ ನಾನು ಇನ್ನೊಂದ್ಸತಿ ನಿಲ್ಸ್ಕೊಟ್ಟು ಹತ್ತಲ್ಲ. ಸೊ ಗಾಯ್ಸ್ ಅಂತೂ ಇಂದು ಕರ್ಕೊಂಡು ಬಂದು ಅದೇ ನಾನು ನಿಮಗೆ ಫಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಏನಂತ, ನಮ್ಮ ಅಕ್ಕ ಸ್ಕೂಟಿ ಕಲಿಯೋದನ್ನೇ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಅಂತ. ಸಾರಿ ಗೈಸ್, ನಾನು ಅಪ್ಡೇಟ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ನಾನು ಕಾಲೇಜ್ಗೆ ಹೋಗಿರೋ ಟೈಮಲ್ಲೇ ಇವಳು ಸ್ಕೂಟಿ ಕಲಿಯೋಕ್ಕೆ ಅಂತ ಬರೋಳು. ಹಂಗಾಗಿ ನಾನೇನು ಅವಳು ಸ್ಕೂಟಿ ಕಲಿಯೋದನ್ನ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ರಿಯಲಿ ಸಾರಿ. ಬಟ್ ಕಲಿತಾದ್ಮೇಲೆ ಅವ್ರ ಜೊತೆ ಫಸ್ಟ್ ರೈಡ್ ಬಂದಿರೋದು ನಾನು ಲೈಫಲ್ಲೇ. ಇವಾಗ ಫಸ್ಟ್ ಟೈಮ್ ಅಂದ್ರೆ ಸಿಂಗಲ್ ನೀನು ಮುಂದೆ ಓಡ್ಸಂಗೆ ಮಾತಾಡು. ಸಿಂಗಲ್ ಆಗಿ ಓಡಿಸ್ತಾ ಇದ್ನಲ್ಲ ಬರ್ತಿತ್ತು. ಇವಾಗ ನನಗೆ ಭಯ ಆಗಿ ನಿನ್ನ ಕುಂಡಿಸ್ಕೊಂಡು ಹೋಗಕ್ಕೆ. ಆದರೂ ಹೋಗ್ತಾ ಇದ್ದಾಳೆ ಚೆನ್ನಾಗೇ ಗೈಸ್. ಸೇಫಾಗಿ ಕರ್ಕೊ ಬರ್ತಾ ಇಲ್ಲ ಇವಾಗ. ಆಯಿತು. ಬಟ್ ಏನು ಗೈಸ್, ನಮ್ಮ ಅಮ್ಮ ಇರೋ ಅಂಗಡಿ ರೋಡ್ ಈ ಒಳಗಡೆ ರೂಟಿಂದ ಯಾರು ಜಾಸ್ತಿ ಗಾಡಿಗಳು ಯಾವುದು ಟ್ರಾವೆಲ್ ಮಾಡಲ್ಲ. ಸೊ ಹಂಗಾಗಿ ಆ ಒಂದು ನಂಬಿಕೆ, ಆ ಒಂದು ಧೈರ್ಯದ ಮೇಲೆ ನಾನು ಇವ್ರ ಜೊತೆ ಗಾಡಿ ಹತ್ತಿದ್ದು. ಈಗ ಅಂಗಡಿ ಬಂತು. ಗೈಸ್ ಐ ಆಮ್ ರಿಯಲಿ ಶಾಕ್ಡ್. ಅಂತೂ ಕರ್ಕೊಂಡ್ಬಂದ್ಲು. ಬಾಯಿ ಬಂದುಬಿಟ್ಟೈತೆ ಗೈಸ್ ನನಗೆ. ಏನೋ ಒಂಥರ ಖುಷಿ ಗೈಸ್. ನಿನಗೆ ಖುಷಿ? ಅದೇನೋ ಗಾದೆ ಮಾತೈತೆ ಅಂತಲ್ಲ ಗೈಸ್, ಹಂಗಾಯ್ತು. ಏನು ಬೆಕ್ಕಿಗೆ ಚಲ್ಲಾಟ ಆದರೆ ಇಲ್ಲಿಗೆ ಕಾಣೋ ಸಂತ ನನಗೆ. ಅಲ್ಲಿರೋದು ಗೈಸ್ ನಮ್ಮ ಅಂಗಡಿ.
ಅಲ್ಲಿ ನೋಡಿ ನಮ್ಮಪ್ಪ ನಿಂತವ್ರೆ, ಅಲ್ಲಿರೋದು ಇಲ್ಲೇ ಇಳಿಸ್ಬಿಟ್ಟವಳೆ. ಇಲ್ಲಿರೋ ಜನರು ಕ್ರೌಡ್ ನೋಡಿ, ಅಮ್ಮ ತಾಯಿ ನೀನು ಅಲ್ಲಿಗೆ ಬಾ, ನಾನು ನಡ್ಕೊಂಡೇ ಬರ್ತೀನಿ. ಗೈಸ್ ಇಲ್ಲಿಂದ ಇಲ್ಲಿಗೆ ತರಕ್ಕಾಗಿಲ್ಲ ಅಂದ್ಬಿಟ್ಟು ಅಪ್ಪನ ಕೈಲಿ ಕೊಟ್ಟವಳೆ ಸ್ಕೂಟಿನ ಇಲ್ಲಿ ತಂದು ಹಾಕಕ್ಕೆ. ಕಾರ್ ಬರ್ತದೆ ಇಲ್ಲಿಂದ ಗಂಟೆ ಕರ್ಕೊಂಡ್ಬಂದ್ಬಿಟ್ಟು ಇವಾಗ ಅಪ್ಪನ ಕೈಲಿ ಕೊಟ್ಟವಳೆ ಗೈ ಸ್ಕೂಟಿನ. ಸೈಡ್ ಹಾಕ್ಲಿ ಅಂತ. ಅಯ್ಯೋ ದೇವ್ರೆ, ಅಮ್ಮ ಅಲ್ಲಲ್ಲೇ ಇಳಿಸ್ತಾಳೆ ಅಮ್ಮ, ಅಲ್ಲಲ್ಲೇ ಇಳಿಸ್ಕೊಂಡು ಹಂಗ. ಸೇಫ ಕರ್ಕ ಬಂದ ಇಲ್ಲ ಅದು ಬಿಡು, ನನ್ನನ್ನು ಇಳಿಸಿದ್ಲು ಇರೇ ರೋಡ್ ದಾಟ್ತೀನಿ ಅಂದ್ಬಿಟ್ಟು ದಾಟ್ಬಿಟ್ಟು ಹಿಂಗ್ ಬರ್ರಿ ಹೇಳೋದೇ ಕೇಳಿಸ್ಕೊಳಲ್ಲ ಜನರು. ಇಳಿಸ್ಬಿಟ್ಟು ಹೋಯ್ತಾವಳೆ, ನಾನು ನಡ್ಕೊಂಡು ಹಿಂದೆ ಸುಮ್ಮನೆ ನೋಡ್ತಾ ಇದ್ದೀನಿ, ಬಿಟ್ಬಿಟ್ಟು ಜೋಟ್ ಅಕ್ಕ. ಅಯ್ಯೋ ದೇವ್ರೆ, ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ನಾನೇನು ಗಾಯ್ಸ್ ಇವಾಗ ಅಂಗಡಿ ಹತ್ರ ಬಂದಿದ್ದು. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಔಟ್ಸೈಡ್ ಹೋಗ್ಬೇಕು, ಕೆಲಸ ಇದೆ ಅಂತ ಹೇಳಿದ್ರು. ಅದಕ್ಕೆ ನನ್ನ ಕರೆದ್ರು. ಇವಳು ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತ ಬಂದಿದ್ದಾಳೆ. ಎಲ್ಲೋದ್ರು ನನ್ನ ಜೊತೆಗೆ ಬರ್ತಾಳೆ ಇವಳು. ನನ್ನ ಒಬ್ಳೆ ಕುತ್ಕೊಂಡು ಏನ್ ಮಾಡ್ಲಿ ಬೇಜಾರಾಗಿದೆ. ಸರಿ, ಬೇರೆ ರಜಾ ಇತ್ತಲ್ಲ. ಅವ್ರು ಹೋಗಿ ಬಂದ್ರು, ಊಟ ಮಾಡ್ತಾ ಇದ್ದಾರೆ. ಬಾರಿ ಮನೆಗೆ ಹೋಗೋಣ ಅಂತಂದ್ರೆ ಊಟ ಮಾಡ್ಕೊಂಡು ಕೂತಿದ್ದಾಳೆ ನೋಡಿ ಗೈಸ್. ನನ್ನ ಬಿಟ್ಟು ಎಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು. ಸೊ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ನಾನು ಪೂಜೆ ಎಲ್ಲ ಪೂಜೆ ಮುಗ್ಸೋಕ್ಕೆಲ್ಲ ಲೇಟ್ ಆಯಿತು. 12:30 ಆಗೋಯ್ತು ನಾನು ಪೂಜೆ ಮುಗ್ಸೋಕ್ಕೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಟಿಫನ್ ತಿಂದೆ. ಅದಕ್ಕೆ ಇವಾಗ ಊಟ ಮಾಡು ಅಂತ ಅಂದರು ನಮ್ಮಮ್ಮ. ನನಗೆ ಬೇಡ ಅಂತ ಹೇಳಿದೆ, ಯಾಕಂದರೆ ಲೇಟಾಗಿ ಟಿಫನ್ ಮಾಡುತ್ತಲ್ಲ ಅದಕ್ಕೆ. ಸೊ ಇವಾಗ ನಾನು ಜ್ಯೂಸ್ ಕುಡಿಬೇಕು. ಜ್ಯೂಸ್ ಕುಡ್ಕೊಂಡು ಬರ್ತೀನಿ ಇವಾಗ. ನಂಗೆ ನಿನಗಿಲ್ಲ, ನೀನು ಊಟ ಮಾಡ್ತಾ ಇದೆಯಲ್ಲ ನೋಡು. ಒಬ್ಬಟ್ಟು, ಅನ್ನ ಸಾಂಬಾರು, ಪಲ್ಯ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಗೈಸ್ ಇವಾಗ. ಸೊ ಅದಕ್ಕೆ ನಾನು ಇವಾಗ ಜ್ಯೂಸ್ ಕುಡ್ಕೊಂಡು ಬರೋಕ್ಕಂತ ಹೋಗ್ತೀನಿ ಇವಾಗ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ಹೋಗಿದ್ದೆ ಜ್ಯೂಸ್ ಅಂಗಡಿಗೆ. ಕ್ಲೋಸ್ ಆಗಿಬಿಟ್ಟಿದೆ, ಶಾಪು ಕ್ಲೋಸ್ ಆಗಿಬಿಟ್ಟಿದೆ ಗೈಸ್ ಇವಾಗ. ನೋಡಿ ಗೈಸ್, ಅವಳಿ ನಗು ಬರ್ತಾ ಇದೆ. ಹಂಗೆ ಆಗ್ಬೇಕೀಗ ಗೈಸ್. ನನ್ನನ್ನು ಬಿಟ್ಟು ಒಬ್ಬಳೇ ಜ್ಯೂಸ್ ಕುಡಿತೀನಿ ಅಂದ್ಲು. ಅದಕ್ಕೆ ನೋಡು, ಅವಳು ನನ್ನ ಬಿಟ್ಟು ನೋಡ್ರಿ ಊಟ ಮಾಡ್ತಾ ಇದ್ದಾಳೆ. ನೀನೇ ಬೇಡ ಅಂತೆ. ನಾವೊಂದು ಹಂಗೆಲ್ಲ ಹೇಳಿಲ್ಲಪ್ಪ, ತಿನ್ಬೇಡ ನೀನು, ನಾನು ಒಬ್ಬಳೇ ತಿಂತೀನಿ ಅಂತ. ನೀನೇನಂದೆ, ನಾನು ಒಬ್ಬಳೇ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬರ್ತೀನಿ ಅಂದೆ. ತಪ್ಪು ತಾನೆ ಗೈಸ್, ಒಳ್ಳೆ ತಪ್ಪು ನಂದಲ್ಲ ಅಲ್ಲ ಮಮ್ಮಿ, ಒಳ್ಳೆ ತಾನೆ ತಪ್ಪು. ನಮ್ಮಮ್ಮ ಏನು ಹೇಳಿದ್ರು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ತಲೆ ಆಡ್ತಾರೆ. ಹೌದಾ ಅಮ್ಮ, ಹಂಗೆ ಮಾಡ್ದೆ ನೀನು. ಒಳ್ಳೆ ನಿನ್ನ ರೋಲ್ ಹೆಂಗೆ ಹೇಳ್ತಾಳೆ, ಹಂಗೆ ಆಗ್ಬೇಕು ನೀನು. ಬಸ್ಸಲ್ಲಿ ಕಳಿಸ್ಬಿಟ್ಟು ನಾನು ಬಂದೆ ಗಾಡೀಲಿ. ನಾನು ಒಬ್ಬಳೇ ಬಂದರೆ ಕರೆಕ್ಟಾಗಿ ಬರ್ತೀನಿ ಗೈಸ್. ಯಾಕಂದರೆ ಫಸ್ಟ್ ಟೈಮ್ ನಾನು ಡಬಲ್ ರೈಡು ಕರ್ಕೊಂಡು ಹೋಗಿದ್ದವಳನ್ನ. ನಾನು ಹೇಳ್ದೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಗೈಸ್. ಅದು ಐಸ್ ಕ್ರೀಮ್ ತಿನ್ಕೊಂಡು, ನನ್ನ ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾವಳೆ ನೋಡಿ. ಅಲ್ಲ ಗೈಸ್, ನಾನು ಬಂದೆ, ದುಡ್ಡು ಮಿಕ್ತು, ಅಮ್ಮ ಹತ್ರ 10 ರೂಪಾಯಿ ಇಸ್ಕೊಂಡ್ಬಂದೆ, ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ಇದ್ದೀನಿ ಗೈಸ್. ವಾಪಸ್ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಆಗಲ್ಲ ಗೈಸ್. ಫಸ್ಟ್ ಟೈಮ್ ನಾನು ಡಬಲ್ ರೈಡ್ ಕರ್ಕೊಂಡು ಹೋಗಿರೋದು ಇವಳನ್ನ. ನಾನು ಹೇಳ್ದೆ ನಂಗೆ ಆಗಲ್ಲ ಕಣೆ, ಒಬ್ಬಳೇ ಹೋಗ್ಬೇಕು ಅಂತೇಳಿ. ಆದ್ರೂ ಇವಳು ಇಲ್ಲ ನಾನು ಬರ್ತೀನಿ, ನೋಡೋಣ ನೀನು ಯಾವ ಥರ ಗಾಡಿ ಓಡಿಸ್ತೀಯ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಬಂದು ಅಂತ ಅಂದ್ಲು. ಸರಿ ಆಯಿತು ಬಾರಮ್ಮ ಅಂತ ಕರ್ಕೊಂಡು ಹೋದೆ. ಬಟ್ ಫಸ್ಟ್ ಟೈಮ್ ಅಲ್ವಾ, ನನಗೆ ಕಷ್ಟ ಆಯಿತು ಸ್ವಲ್ಪ ಅವಳನ್ನ ಕರ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೆ ನೀನು ಮಳೆ ಬೇರೆ ಬರ್ತಾ ಇತ್ತಲ್ವಾ, ಸೊ ನಾನು ಹೋಗ್ತೀನಿ, ಸ್ಕೂಟಿ ತೊಗೊಂಡು ನಾನು ಹೋಗ್ತೀನಿ, ನಾನು ಒಬ್ಬಳೇ ಹೋಗ್ತೀನಿ, ನೀನು ಬಾ ಅಂತಂದೆ. ಅವಳು ಬಂದು ನಾನು ಬಂದೆ. ಸೊ ನಾನು ಬೇಗ ಬಂದೆ. ಇವಾಗ ನನ್ನ ಮಗ ಬಂದಿದ್ದಾನೆ ನೋಡ್ರಿ, ಬಟ್ಟೆ ಯೂನಿಫಾರ್ಮ್ ಎಲ್ಲ ಬಿಚ್ಬಿಟ್ಟು ಯಾವಾಗ ನೋಡಿದ್ರು ಒಂದು ನಿಕ್ಕರ್ ಹಾಕತಾನೆ. ಒಂದು ನಿಕ್ಕರ್ ಹಾಕತಾನೆ ವಾರ ಇಲ್ಲಿ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಬಾಯ್, ಲವ್ ಯು, ಬಾಯ್.